ಜೀವನದಲ್ಲಿ ಮರಿತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಎಲ್ಲರೂ ಕೂಡ ಇದ್ದೇವೆ. ಆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಮನುಷ್ಯತ್ವವನ್ನು ಕೂಡ ಕಳೆದುಕೊಂಡಿದ್ದೇವೆ ಮತ್ತು ಮೌಲ್ಯಗಳನ್ನು ಕೂಡ ನಮ್ಮ ಜೀವನದಲ್ಲಿ ಕಳೆದುಕೊಂಡಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬಾ ಸಂತೋಷ ತರ್ತಕ್ಕಂಥ ಸಂಗತಿ. ಒಂದೇ ಮಾತಿನಲ್ಲಿ ಇವತ್ತು ಬ್ರಹ್ಮಕುಮಾರಿ ಎಲ್ಲ ಅಕ್ಕ ಅವರು ಅಂದ್ರು ಎಲ್ಲರೂ ಇವತ್ತೇನು ವೇದಿಕೆ ಮುಂಭಾಗದಲ್ಲಿ ತಾವಿದ್ದೀರಿ. ಏನು ಬ್ರಹ್ಮಕುಮಾರಿ ಏನ್ ಮಾಡ್ತಾ ಇದೆ? ಹೌದು, ಸಮಾಜಮುಖಿಯಾಗಿ ಇವತ್ತು ಸಮಾಜವನ್ನ ತಿಂತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಬಹಳ ಯಶಸ್ವಿಯಾಗಿ ಹಲವಾರು ದಶಕಗಳಿಂದ ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇವತ್ತು ಬ್ರಹ್ಮಕುಮಾರಿ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ನನ್ನ ಮಾತಲ್ಲಿ ಹೇಳೋದಾದ್ರೆ ಇವತ್ತು ಬ್ರಹ್ಮಕುಮಾರಿ ಒಂದು ಸಂಸ್ಥೆಯಿಂದ ಆಗ್ತಾ ಇರ್ತಕ್ಕಂಥ ಪುಣ್ಯದ ಕೆಲಸ Don't wait for someone to bring flowers. Don't wait for someone to bring flowers. Plant your own garden and decorate your own soul ಅಂತ ಹೇಳಿದ್ದಾರೆ ಹೇಳ್ತಾರೆ. ಇವತ್ತು ಬ್ರಹ್ಮಕುಮಾರಿ ಮಾತಾಡ್ತಕ್ಕಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಸಮಾಜವನ್ನು ತಿದ್ದಕ್ಕಂಥ ಕೆಲಸ ಒಂದು ಕಡೆ, ಆ ನಮ್ಮ ಆತ್ಮವನ್ನ ಶುದ್ಧಿಗೊಳಿಸ್ತಕ್ಕಂಥ ಕೆಲಸವೂ ಕೂಡ ಬ್ರಹ್ಮಕುಮಾರಿ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಇವತ್ತು ಶುಭ ಸಂದರ್ಭದಲ್ಲಿ ಹಿರಿಯಣ್ಣ ರಾಘಣ್ಣ ಅವ್ರ ಜೊತೆ ನಾನು ಕೂಡ ಬಂದಿರ್ತಕ್ಕಂಥದ್ದು, ವಿಶೇಷವಾಗಿ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ಸಂಗತಿ. ಇವತ್ತು ಪೂಜಾ ತಂದೆಯವರು ಇರ್ಬೋದು, ತಂದೆಯವರು ನಡೆದು ಬಂದಂತ ಹಾದಿರತ್ತು ರಾಘಣ್ಣವರು ಕೂಡ ಸಂಸದರಾಗಿ ಸಾಗ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಸೌಭಾಗ್ಯ. ಇವತ್ತು ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ಕ್ಷೇತ್ರದ ಜನರ ಸೇವನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು, ಎಲ್ಲ ವೇದಿಕೆ ಇರತಕ್ಕಂಥ ತಾಯಂದರು ಅಕ್ಕಂದ್ರೆಲ್ಲ ಹಿರಿಯರ ಆಶೀರ್ವಾದದಲ್ಲಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಈ ಸಮಯವನ್ನ ನನಗೆ ಇವತ್ತು ನಮ್ಮ ಕ್ಷೇತ್ರ ಜನ ಕೊಟ್ಟಿರ್ತಕ್ಕಂಥ ಸಮಯವನ್ನ ಅಥವಾ ಭಗವಂತ ಕೊಟ್ಟಿರ್ತಕ್ಕಂಥ ಸಮಯ ಏನಪ್ಪಾ ಅಂತ ಹೇಳಿದ್ರೆ ಅದನ್ನ ಅರ್ಥಪೂರ್ಣವಾಗಿ ಕಳಿಬೇಕು ಅಂತ ಹೇಳಿದ್ರೆ, ಸಮಯವನ್ನ ಅರ್ಥಪೂರ್ಣವಾಗಿ ಉಪಯೋಗಿಸ್ಕೋಬೇಕು ಅಂತಂದ್ರೆ ಎಲ್ಲರನ್ನು ಕೂಡ ಪ್ರೀತಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಆಗ ಮಾತ್ರ ಇವತ್ತು ಈ ನಾಡು ಸುಭಿಕ್ಷವಾಗಿ ನೋಡೋದಕ್ಕೆ ಸಾಧ್ಯ ಆಗ್ತದೆ, ನಾವು ಕೂಡ ಸರಿದಾರಿಯಲ್ಲಿ ಹೋಗ್ತಕ್ಕಂಥ ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಇವತ್ತು ನನಗೆ ಈ ಕಾರ್ಯಕ್ರಮಕ್ಕೆ ಬಂದಷ್ಟು ಪ್ರೀತಿಯಿಂದ ಹರಿಸಿ ಇವತ್ತು ಶಕ್ತಿಯಿಂದ ಕೊಟ್ಟಿರ್ತಕ್ಕಂಥ ಎಲ್ಲ ಅಕ್ಕಂದರಿಗೆ ಮತ್ತು ನಾವು ವಂದಿಸಿ ನನ್ನ ಮಾತುಗಳಿಗೆ ವಿರಾಮ.